ಈಗ ನೀವು ನಿಮ್ಮ ಸ್ವಂತ ಲಾರಿನ ಓಡಿಸ್ಬೋದಿತ್ತಲ್ವಾ? ಓಡಿಸ್ಬಹುದಿತ್ತು. ಆದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ವರ್ಕೌಟ್ ಹಿಂಗಿದ್ರೆ ಓಡಿಸ್ಬೋದು. ಆ ವರ್ಕೌಟ್ ಲಾಸ್ ಮಾಡ್ಕೊಂಡು ಸುಮ್ನೆ ಅದರಲ್ಲಿ ಒದ್ದಾಡೋದಕ್ಕಿಂತ ಬೇರೆಯವ್ರೊಟ್ಟಿಗೆ ಸುಮ್ನೆ ಕೆಲಸ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ಹ್ಮ್. ಈಗ ನೀವು ಅದರಲ್ಲೇ ಕೆಲಸ ಮಾಡಿದ್ರೆ ನಿಮ್ಗೆ ಏನು ಇನ್ಕಮ್ ಬರ್ಬೋದು ಓನ್ ಡ್ರೈವರ್ ಆಗಿ ಇವಾಗ? ಓನ್ ಡ್ರೈವರ್ ಆಗಿ ಮಾಡಿದ್ರೆ ಈಗ ಇವಾಗಿನ ಪರಿಸ್ಥಿತಿ ಗೊತ್ತಲ್ಲ ನಿಮ್ಗೆ. ಡೀಸೆಲ್ ರೇಟ್ 98 ರೂಪಾಯಿಗೂ ಮೇಲಾಗಿದೆ. ಮತ್ತೆ ಟ್ಯಾಕ್ಸು, ಪರ್ಮಿಟು, ಇನ್ಸೂರೆನ್ಸು ಎಲ್ಲಾನು, ಟೈರು, ಪ್ರತಿಯೊಂದು ಪಾರ್ಟ್ಸೂನು ರೇಟ್ ತುಂಬಾ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಆ, ಸ್ವಂತ ಮಾಡಿದ್ರೆ ಜೀವನ ಮಾಡ್ಬೋದು. ಈಗ ಹೊರಗಡೆ ಏನೋ ಒಂದು 25-30 ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಅದೇ ದುಡಿಮೆ ಅದ್ರಲ್ಲಿ ಸಿಗೋದು. ನನ್ ಸ್ವಂತ ಅಂತ ನಮ್ದೇ ಅನ್ನೋದು ಒಂದು ಇರುತ್ತೆ ಬಿಟ್ರೆ ನಾವು ಬೇರೆಯವ್ರೊಟ್ಟಿಗೆ ದುಡಿಯೋದೇ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ.